ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಗ್ರಾಮದ ಪಾಚನಕಟ್ಟಿ ಆವರಣದಲ್ಲಿ ಶ್ರೀ ಅಂಬಾರಣ್ಣ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅವರ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಗುರುಗುಂಟ ಅಮರೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪುರಾಣ ಪ್ರವಚನ 5ನೇ ದಿನವಾದ ಇಂದು ಬಹಳ ವಿಶೇಷವಾಗಿ ಶ್ರೀ ರವಿ ಮುತ್ಯ ಹಾಗೂ ನಾಗರಾಜ್ ಮುತ್ಯ ಅವರ ನೇತೃತ್ವದಲ್ಲಿ ಬಹಳ ಸೊಗಸಾಗಿ ನೆರವೇರಿತು. ವೀರೇಶ್ ಮುಷ್ಟಳ್ಳಿಯವರ ನಿರೂಪಣೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರವಚನ ಆಲಿಸಲು ಸಹಸ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪವಾಡ ಪುರುಷರ ಜೀವನ ಚರಿತ್ರೆ ಹಾಗೂ ಪ್ರವಚನವನ್ನ ಆಲಿಸಿದರು. ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ರವಿ ಮುತ್ಯ ಹಾಗೂ ನಾಗರಾಜ್ ಮುತ್ಯ, ಮಲ್ಲಣ್ಣ ಸಾಹುಕಾರ್ ಮುಧೋಳ್, ಮಲ್ಲಣ್ಣ ಹುಬ್ಬಳ್ಳಿ, ಶ್ರೀ ಶಿವಶರಣ ಗದ್ದುಗಟ್ಟಿ ಅಜ್ಜನವರು ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ಹುಲಿಗೇಶ್ ರಾಜವಾಳ. ಅದನ್ನ ಸರಿಯಾಗಿ ನಾವು ಚಾಚು ತಪ್ಪದೆ ಮಾಡಿದ್ದೆ ಆದ್ರ ಯಾವ ಶಕ್ತಿ ಆದ್ರೂ ಕೂಡ ನಿನ್ನಲ್ಲಿ ಬಂದು ನೆಲೆಸ್ತಾನ ಅನ್ನೋದಕ್ಕೆ ಸಂಶಯವಿಲ್ಲ ಅನ್ನೋದನ್ನು ಕೂಡ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭಾರತ ದೇಶದ ಪರಂಪರೆಯಲ್ಲಿ ಯಾವುದೇ ಧರ್ಮಗಳಾಗಿರಲಿ, ಯಾವುದೇ ವಿಷಯಗಳಾಗಿರಲಿ, ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಆ ಶಕ್ತಿಗೆ ಅನುಗುಣವಾಗಿರ್ತಕ್ಕಂಥ ಆಚಾರ ವಿಚಾರಗಳು ಇರ್ತಾವ. ಆ ಆಚಾರ ವಿಚಾರಗಳನ್ನ ಯಾವ ಮನುಷ್ಯ ಜೀವನದಲ್ಲಿ ಅಳವಡಿಸಿಕೊಳ್ತಾನೋ ಅವನು ನಿಜವಾದ ಜ್ಞಾನವನ್ನ ಜಾಗೃತ ಮಾಡಿಕೊಳ್ಳುವುದಕ್ಕೆ ಮೊದಲ ಆಯ್ಕೆ ಆಗ್ತಾನೆ ಅನ್ನೋದನ್ನು ಕೂಡ ತಾವೆಲ್ಲರೂ ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಮನುಷ್ಯ ಜನ್ಮ ಸಾರ್ಥಕತೆ ಆಗುತ್ತೆ. ನಾವು ಆಚಾರ ವಿಚಾರವನ್ನ ಬಿಟ್ಟುಕೊಂಡು ನಮ್ಮ ತಿಳಿದಾಗ ನಾವು ಬದುಕು ಮಾಡಕತ್ತೀವಿ ಅಂತಂದ್ರ ಯಾವ ನಿನ್ನ ಕರ್ಮಾನುಸಾರ. ನಾನು ಪ್ರತಿ ವರ್ಷ ಹೇಳ್ತಾನೆ ಬಂದಿದ್ದೀನಿ. ಅಂದ್ರೆ ಅಂಬರಣ್ಣ ಮುತ್ಯ ಆಗಿರ್ಬೋದು, ಮಲ್ಲಣ್ಣ ಮುತ್ಯ ಆಗಿರ್ಬೋದು, ಪ್ರತಿಯೊಬ್ಬರದ ಒಂದು ಪವಾಡ ಪುರುಷರೇ ಅವರು. ಪ್ರತಿಯೊಂದು ಪವಾಡ ಪುರುಷರ ಬಗ್ಗೆ ನಾನು ಪ್ರತಿ ವರ್ಷ ಹೇಳ್ತಾ ಬಂದಿದ್ದೀನಿ. ಆದ್ರೆ ಈ ವರ್ಷ ನಾನು ಮನೇಲಿ ಹೇಳಿಲ್ಲ ನಾಗರಾಜ್ ಮುತ್ಯ ಅವ್ರಿಗೆ. ಅವ್ರ ಬಗ್ಗೆನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಅಜ್ಜಿ ಹೇಳ್ತಿದ್ರು ಮನೇಲೆಲ್ಲ ಇದ್ದಾಗ, ನಾಗರಾಜ್ ಮುತ್ಯ ಅವ್ರಿಗೆ ನಾನು ಅಂಬರಣ್ಣ ಮುತ್ಯ ಅವರು ಕೇವಲ ದೇವ್ರು ಹಿಡ್ಕೊಂಡಾಗ್ಲಿ ಅಥವಾ ಸವಾರಿಯಾಗಿದ್ದಾಗಲಿ ಕೇವಲ ಅವ್ರು ಹೇಳಿರ್ತಕ್ಕಂಥ ಮಾತು ಅವಾಗಷ್ಟೇ ಏನು ಪವಾಡವನ್ನಾಗ್ಲಿ ಅಥವಾ ನಿಜ ಆಗ್ತಿದ್ದು ಅಂತ ಅರ್ಥ ಅಲ್ಲ. ಅವ್ರು ಹೇಳಿರ್ತಕ್ಕಂಥ ಪ್ರತಿಯೊಂದು ಹೇಳಿಕೆ ಕೂಡ ಪವಾಡವೇ, ಪ್ರತಿಯೊಂದು ಮಾತು ಕೂಡ ನಿಜ ಆಗ್ತಕ್ಕಂಥದ್ದೇ ಆಗಿರುತ್ತೆ. ಹೀಗೆ ಒಂದ್ಸಲ